ಇವೆಲ್ಲ ಮಾಡಿ ಬಾಟ್ಲುಗಳೆಲ್ಲ ಹೊಡೆದಾಕಿ ಸಿಗರೇಟು ಮಕ್ಕಳೆಲ್ಲ ಆಡ್ತಾ ಇರ್ತವೆ ಅಣ್ಣ. ಎಲ್ಲನ್ ಕುಡ್ದು ಎಲ್ಲನ್ ಗಾಜೆಲ್ಲ ಹೊಡೆದಾಕಿ ಕುಡ್ದು ಎಲ್ಲನ್ ಇದು ಲೂಟಿ ಮಾಡ್ಗವ್ರೆ. ಬಾಟ್ಲೆಲ್ಲ ಹೊಡೆದಾಕವ್ರೆ, ಹೊಡೆದಾಕಿ ಹಿಂಗೆಲ್ಲ ಮಾಡವ್ರೆ. ಇಲ್ಲಿ ಯಾರು ಕಾಲು ಹಾಕಕ್ಕೆ ಆಯ್ಕಿಲ್ಲ. ತಾಲೂಕು TS ಹತ್ರ ಗ್ರಾಮದಲ್ಲಿ ಮದ್ಯಪಾನ ಕುಡಿಯೋದು, ಇಲ್ಲೇ ಬಾಟ್ಲುಗಳೆಲ್ಲ ಕಿಚ್ಚಾಕೋದು, ಸರ್ಕಾರಿ ಶಾಲೆ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ಬಂದು ಮಕ್ಕಳುಗಳೆಲ್ಲ ಆಟ ಆಡಿಗೆ ಬರ್ತಾರೆ. ಆ ಗಾಜುಗಳೆಲ್ಲ ಹೊಡಿತದೆ. ನೈಟು 7ರಿಂದ ರಾತ್ರಿ 10ವರೆ ಗಂಟ್ಲು ಇಲ್ದ ಎಣ್ಣೆ ದಂಧೆ ಮಾಡ್ತಾ ಇರ್ತಾರೆ. ಯಾರು ಇಲ್ಲಿ ಬಂದು ಕೇಳೋರು ಯಾರೂ ಇಲ್ಲ. ಎಲ್ಲ ಫುಲ್ಲು ಬಾಟ್ಲುಗಳು. ಕಾಲೇಜು ನಿಂತೋಗೈತೆ, ಕಾಲೇಜು ಶುರು ಮಾಡಿಲ್ಲ. ಯಾರಿಗೆ ಹೇಳಿದ್ರು ನಾವು ಮಾಡ್ತೀವಿ ಅಂತ ಅದನ್ನೇ ಉತ್ತರ ಹೇಳ್ತಾ ಇದ್ದಾರೆ. ಯಾರು ಮುಂದೆ ಬಾಟ್ಲುಗಳು ಮದ್ಯಪಾನ ಬಾಟ್ಲುಗಳು ತಿಂಡಿ ಎಲ್ಲ ಬಿದ್ದೈತಲ್ಲ, ಇದು ಎಲ್ಲಿಂದ ಬರುತ್ತೆ? ಹೊರಗಡೆ ತರ್ತಾರೆ, ಗ್ರಾಮದಲ್ಲ ಕೊಡ್ತಾರ? ಹೊರಗಡೆಯಿಂದ ತಂದು ಇಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಯಾರು ಅವರೆಲ್ಲ ಏನಾರು ಅನುಮಾನ ಇದೆಯಾ? ಅನುಮಾನ ಯಾರು ಇಲ್ಲ. ಯಾರು ಅವ್ರೆ ಅನ್ನೋದು ಗೊತ್ತಿಲ್ಲ. ಹೊರಗಡೆ ಜನನು ಬರ್ತಾರೆ, ನಮ್ಮೂರ್ ಗ್ರಾಮಸ್ಥರು ಅವರೇ ಇಲ್ಲೇ. ಎಷ್ಟು ದಿನದಿಂದ ಮಾಡ್ತಾವ್ರೆ? ನಾಳೆ 1 ವರ್ಷ ತಗೊಂಡು ನಡೀತಾ ಐತೆ. ಯಾರು ಬಂದಿಲ್ಲ? ಯಾರು ಬಂದಿಲ್ಲ ಇಲ್ಲಿಗೆ. ಹೇಳಿದ್ರು ಆಯ್ತು ಕೇಳ್ತೀವಿ ಅಂತಾರೆ. ಈಗ ಯಾರ್ಯಾರು ಗಮನಕ್ಕೆ ತಂದಿದ್ದಾರೆ ವಿಚಾರ? ನಾನು ರಾತ್ರಿನಾಗ್ಲೇ ದರ್ಶನ್ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ, ಅದನ್ನ ವಿಚಾರಿಸ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದ್ಬಿಟ್ಟು ವೆಂಕಟೇಶ್ವರ ದೇವಸ್ಥಾನದಲ್ಲಿ ನೈಟ್ ವಾಚ್ಮನ್ ಆಗಿ ಡ್ಯೂಟಿ ಮಾಡ್ತಾ ಇದ್ದೀನಿ. ಆಗಲೇ ರಾತ್ರಿ ಹೊತ್ತು 7 ಗಂಟೆಯಿಂದ ರಾತ್ರಿ 12 ಗಂಟೆ 10ವರೆ 11 ಗಂಟೆ ರಾತ್ರಿಯಲ್ಲೆಲ್ಲ ಇಲ್ಲಿ ಕಾರು ಮತ್ತು ಬೈಕ್ಗಳೆಲ್ಲ ಬಂದು ನಿಂತಿರ್ತವೆ. ಇಲ್ಲಿ
ನಾನು ನೋಡ್ಕೊ ಹೋಗ್ತಾ ಇರ್ತೀನಿ. ತುಂಬ ಲೂಟಿಯಾಗಿ ಗಲಾಟೆ ಆಗ್ತಾ ಇರ್ತಾನೆ. ಹಂಗೂ ಅಲ್ಲಿ ಕೂಗ್ತಾ ಇರ್ತೀನಿ, ಯಾರಪ್ಪ ಕೂಗಾಡ್ತಾರೋ ಗಲಾಟೆ ಮಾಡ್ತಾರೋ ಅಂತ ನನಗೂ ಕೇಳ್ತೀನಿ. ನಾನು ಭಯ ಪಟ್ಕೊಳ್ಳಿಕ್ಕೆ ಬರಲ್ಲ ನಾನು ಇಲ್ಲಿಗೆ. ಹಂಗಾಗಿ ಇಲ್ಲಿ ಭಾರಿ ಅನ್ಯಾಯ ಆಯ್ತೈತೆ. ಯಾವುದೇ CC ಕ್ಯಾಮ್ರಾ ಇಲ್ಲ, ಇಲ್ಲಿ ಏನೂ ಇಲ್ಲ, ದೇವಸ್ಥಾನದ ಹತ್ರನೂ ಇಲ್ಲ. ಇಲ್ಲಿ ಪ್ರಾಣಕ್ಕೆ ಅಪಾಯ ಆಯ್ತೈತೆ, ಯಾರು ಹೋಗ್ತಾರೆ ಬರ್ತಾರೆ ಅಂತ ಗೊತ್ತಾಗ್ತಾಯಿಲ್ಲ ಇಲ್ಲಿ. ಹಂಗಾಗಿ ಸರ್ ನೀವು ದಯವಿಟ್ಟು ಇದನ್ನು ಕ್ರಮ ತಗೊಂಡು ನೀವು ಆದಷ್ಟು ಬೇಗ ಇದನ್ನು ಒಂದು ಇದು ಮಾಡಿಕೊಡಿ. ಗ್ರಾಮದಲ್ಲಿ ಹೈಸ್ಕೂಲು ಈಗಾಗಲೇ 15 ವರ್ಷದಿಂದ ಒಂದೊಂದು ಹಂತವಾಗಿ ನಡೀತೈತೆ. ಆದ್ರೂ ಈಗ 5 ವರ್ಷದಿಂದ ಈಚೆಗೆ ಈಗ ಬಿಲ್ಡಿಂಗ್ ಆದ ತವಿಂದ ಭಾರಿ ಅವ್ಯವಸ್ಥೆ ನಡೀತೈತೆ. ಆದ್ರೂ ಶಾಸಕರಾಗಲಿ, ಇಲ್ಲಿ ಮಾಜಿ ಶಾಸಕರಾಗಲಿ, MP ಆಗಲಿ ಯಾರೂ ಇದಕ್ಕೆ ಗಮನ ತಗೋತಾ ಇಲ್ಲ. ಮೊದಲಾಗಿ ನಮ್ಮ ಸರ್ಕಾರಿ ನೌಕರರು ಇದಕ್ಕೆ ಹೆಚ್ಚಿನ ಗಮನ ಕೊಡ್ತಾ ಇಲ್ಲ. ಯಾಕೆಂದರೆ ಬೇರೆ ಗ್ರಾಮದವರು ನಮ್ಮ ಗ್ರಾಮದವರು ಎಲ್ಲ ಸೇರಿ ಇಲ್ಲಿ ಬಂದು ರಾತ್ರಿ ಹೊತ್ತು ಪಾರ್ಟಿ ಮಾಡೋದು, ಮದ್ಯಪಾನ ಮಾಡೋದು, ಒಬ್ರಿಗೊಬ್ರು ಗುದ್ದಾಡೋದು, ಒಬ್ರಿಗೊಬ್ರು ಗ್ಲಾಸ್ ಹೊಡೆಯೋದು. ನಮ್ಮ ಪಾಂಡವಪುರ ತಾಲೂಕು ಮಂಡ್ಯ ಜಿಲ್ಲೆ ಸರ್. ಇದು ಶಾಲಾ ಆವರಣ. ಇದು ಶಾಲಾ ಆವರಣದಲ್ಲಿ ಪಾರ್ಟಿ ಮಾಡೋದು, ಎಣ್ಣೆ ಕುಡಿಯೋದು, ಮತ್ತೊಂದು ಎಲ್ಲ ಅನೈತಿಕ ಚಟುವಟಿಕೆಗಳು ತುಂಬ ನಡೀತಾ ಇದ್ದಾವೆ ಮೈಸೂರು ಇದರಲ್ಲಿ. ಇದೇನಪ್ಪ ಅಂತಂದರೆ ಇದನ್ನು ಕೆಲಸ ಸ್ಟಾಪ್ ಆಗಿರೋದ್ರಿಂದ ನಮಗೆಲ್ಲ ಇಷ್ಟೆಲ್ಲ ಸಮಸ್ಯೆ ಆಗ್ತಿರೋದು. ಕೆಲಸ ಸ್ಟಾರ್ಟ್ ಮಾಡಿ ಸ್ಕೂಲ್ ಉದ್ಘಾಟನೆ ಮಾಡಿದ್ರೆ ಇದೆಲ್ಲ ಕಂಟ್ರೋಲ್ ಆಗುತ್ತೆ ನಮ್ಮನಿಸಿಕೆಯಾಗಿ. ಬಟ್ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬೇಗ ಈಗ ಸ್ಕೂಲ್ ನಡೀತಿಲ್ಲ ಅಲ್ವಾ ಶಾಲೆಯಲ್ಲಿ? ಸುಮ್ಮನೆ ಕಾಮಗಾರಿ ನಡೀತಾ ಇರೋದ್ರಿಂದ ಕಾಮಗಾರಿ ಸ್ಟಾಪ್ ಆಗಿದೆ ಆಲ್ರೆಡಿ 2-3 ಅದರಿಂದ ಸ್ಟಾಪ್ ಆಗಿರೋದ್ರಿಂದ ಯಾವುದೇ ರೀತಿ ಇದು ತುಂಬಾ ಇಲ್ಲಿ ಒಂದು ಗುಂಡು ತುಂಡು ಪಾರ್ಟಿಗಳೆಲ್ಲ ನಡೀತಾ ಇದ್ದಾವೆ. ಹಂಗಾಗಿ ಕೆಲಸ ಪೊಲೀಸರು ಹೆಂಗೆ ಗಮನ ಹರಿಸ್ತಿಲ್ವಾ? ಪೊಲೀಸ್ನವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ ಸರ್. ಅವ್ರು ಯಾರು ಸದ್ಯಕ್ಕೆ ಇನ್ನೂ ಕ್ರಮ ತಗೊಂಡಿಲ್ಲ. ಮುಂದೆ ಅದರಲ್ಲಿ ಇದು ಮಾಡಿ ಮಾಡ್ಕೊಳ್ಳೋ ಅಂತ ಇದ್ದೀವಿ ಸರ್.